ಚೆಯ್ಯಂಡಾಣೆ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೇಲಾವರ ಜಲಪಾತ ಅಭಿವೃದ್ಧಿಗೆ 1.50 ಕೋಟಿ ರೂಪಾಯಿ ಸೇರಿದಂತೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಸಲು ಉದ್ದೇಶಿಸಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗಲಿದೆ. ಇದರಿಂದಾಗಿ ಕ್ಷೇತ್ರದಲ್ಲಿ ದೊಡ್ಡ ಕಾಮಗಾರಿಗಳನ್ನು ಬಿಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲಾ ಕಾಮಗಾರಿಗಳು ಶೀಘ್ರವಾಗಿ ಪೂರ್ಣಗೊಳ್ಳಬೇಕು ಎಂಬ ಉದ್ದೇಶದಿಂದ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ. ಚಾಲನೆ ನೀಡಿದ ಎಲ್ಲ ಕಾಮಗಾರಿಗಳು ಉತ್ತಮ ಗುಣಮಟ್ಟದೊಂದಿಗೆ ನಿಗದಿತ ಸಮಯಕ್ಕೆ ಪೂರ್ಣಗೊಳ್ತಾ ಇದೆ. ಜನರು ಇದನ್ನು ನೋಡಿ ಪ್ರಶಂಸೆ ವ್ಯಕ್ತಪಡಿಸುತ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ನಡೆಯುವ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ರಾಜಕೀಯ ಯಾರೂ ಮಾಡಬಾರದು. ಕ್ಷೇತ್ರದಲ್ಲಿ ನಡೆಯುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಲ್ಲರೂ ಸಹಕಾರ ನೀಡಬೇಕು. ಗುದ್ದಲಿ ಪೂಜೆ ಬರೀ ನಾಟಕೀಯವಾಗದೆ ನೈಜ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವಂತಾಗಬೇಕೆಂದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಇಲ್ಲಿಯ ಸ್ಥಳೀಯ ನಾಯಕರು, ಪಂಚಾಯತ್ ಸದಸ್ಯರು, ಅಧ್ಯಕ್ಷರೆಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ. ಕಳೆದ 5-6 ದಿವಸಗಳಿಂದ ಎಲ್ಲ ಪಂಚಾಯತಿಗೆ ಭೇಟಿಯನ್ನು ನೀಡಿ ಸಾಂಕೇತಿಕವಾಗಿ ಒಂದು ಸ್ಥಳದಲ್ಲಿ ಎಲ್ಲ ಕಾಮಗಾರಿಗೆ ಚಾಲನೆ ಕೊಡುವಂತೆ ಗುದ್ದಲಿ ಪೂಜೆಯನ್ನು ನಡೆಸ್ತಾ ಇದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಇನ್ನು ಕೆಲವೇ ದಿವಸಗಳಲ್ಲಿ ಚುನಾವಣೆ ಘೋಷಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ನೀತಿ ಸಂಹಿತೆ ಜಾರಿಗೆ ಬರ್ತದೆ. ಅದು ಜಾರಿಗೆ ಬಂದರೆ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕಾಗೋದಿಲ್ಲ, ನಿಂತೋಗುತ್ತೆ. ನಂತರ ಚುನಾವಣೆಯ ಸಮಯದ ನಂತರ ಇಲ್ಲಿಯ ಮುಂಗಾರು ಯಾವ ಕಾಮಗಾರಿ ಕೂಡ ಮಾಡಲಿಕ್ಕಾಗಲ್ಲ. ಅದರಿಂದ ಆದಷ್ಟು ಬೇಗ ಕಾಮಗಾರಿ ಸ್ಥಗಿತಗೊಳ್ಳಬಾರದು, ಚಾಲನೆ ಬರಬೇಕು. ಮತ್ತು ಎಲ್ಲ ಕಾಮಗಾರಿಗಳು ದೊಡ್ಡ ಕಾಮಗಾರಿಗಳು ಬಿಟ್ಟರೆ ಎಲ್ಲವೂ ಕೂಡ ಚುನಾವಣೆಗಿಂತ ಮೊದಲೇ ಪೂರ್ಣಗೊಳ್ಳಬೇಕು ಅಂತ ಹೇಳುವಂಥ ಒಂದು ಸದುದ್ದೇಶದಿಂದ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಎಲ್ಲಲ್ಲಿಯೂ ಸ್ಥಳೀಯರು, ನಾಗರಿಕರು ಎಲ್ಲ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಮಾತನಾಡಿ, ನಮ್ಮ ಅವಧಿಯಲ್ಲೇ ಚೇಲಾವರ ಜಲಪಾತದಲ್ಲಿ 23 ಜನರು ಮೃತಪಟ್ಟಿದ್ದಾರೆ. ಅದಕ್ಕೊಂದು ಶಾಶ್ವತ ಪರಿಹಾರ ದೊರೆಯಬೇಕು ಎನ್ನುವ ಉದ್ದೇಶದಿಂದ ಶಾಸಕರನ್ನ ಸಂಪರ್ಕಿಸಿದ್ದೇವೆ. ಇದಕ್ಕೆ ಕೂಡಲೇ ಸ್ಪಂದಿಸಿದ ಶಾಸಕರು ಜಲಪಾತಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ರೂಪುರೇಷೆ ತಯಾರಿಸಿ ಇಂದು ಅದಕ್ಕೊಂದು ಪರಿಹಾರ ಎಂಬಂತೆ 1.50 ಕೋಟಿ ರೂಪಾಯಿಗಳಿಗೆ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ್ದಾರೆಂದರು. ಫಾಲ್ಸ್ ಅಲ್ಲಿ 3 ಜನ ಮೃತ್ಯಾಯ್ತು. ನಾವು ಅವತ್ತಿಂದ ಒಂದು ಪ್ರತಿಷ್ಠಾಗಿ ತಗೊಂಡಿದ್ದೀವಿ ಇದನ್ನು. ಈ ಫಾಲ್ಸಲ್ಲಿ ಏನೆಲ್ಲ ನಡೀತಾ ಉಂಟು, ಈ ಮರಣಕೂಪ, ಇದಕ್ಕೊಂದು ತಿಲಾಂಜಲಿ ಇಡಬೇಕಂತೇಳಿ ಆಗ ತಾನೇ ಚುನಾವಣೆ ನಡೆಯಿತು. ಚುನಾವಣೆ ಕಳೆದು ಹೊಸದಾಗಿ ಆಯ್ಕೆಯಾಗಿದಂಥ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಮಾನ್ಯ ಪೊನ್ನಣ್ಣ ಸರ್ ಹತ್ರ ಹೋಗ್ಬಿಟ್ಟು ಇದಕ್ಕೊಂದು ರೂಪುರೇಖೆ ತಯಾರಿಸಬೇಕಂತೇಳಿ ಕೇಳಿಕೊಂಡ ಮೇರೆಗೆ ಅವರು ಅದೇ ತಿಂಗಳಲ್ಲಿ ಬಂದು ಆ ಫಾಲ್ಸನ್ನು ವೀಕ್ಷಿಸಿಬಿಟ್ಟು ಹೋಗಿ ಅದಕ್ಕೆ ಒಂದು ರೂಪುರೇಷೆಯನ್ನು ತಯಾರಿಸಿ ಇವತ್ತು ಸುಮಾರು 1.5 ಕೋಟಿ ರೂಪಾಯಿಯ ಯೋಜನೆಯನ್ನು ತಯಾರಿಸಿ ಇವತ್ತು ಆ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಅವರಿಗೆ ನಾನು ಪಂಚಾಯಿತಿಯ ಎಲ್ಲ ಇಲ್ಲಿ ಸೇರಿದಂಥ ನಾಗರಿಕರ ಪರವಾಗಿ ಪೂರಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆಂದಿರಾಮಯ್ಯ, ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್, ನರಿಯಂದಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕ್ ಕಾವೇರಂಬ, ಬಾಚಮಂಡ ಲವಾಚಿಂಡಪ್ಪ, ಬೊಳ್ಳಂಡ ಶರೀನ್, ಗ್ರಾಮ ಪಂಚಾಯತಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. तस्मै श्रीगुरुवे नमः. श्रीगुरुभ्यो नमः. प्रचण्डमहाकाय कोटिसूर्यप्रभा निर्विघ्नं क्रमे देवाय मावायामि. ओं प्रसन्नं महागणपति मावायामि. जातवेदने सुरवाम सोमराति यतोनितद्वेद सर्वदुर्गाणीश्वरामेव सिन्धं दर्गाग्नि सर्वतं गणिं ब्रह्माचितं साक्षादत्ताचि नित्यं ऋतं मत्मे सत्यं मत्मे अवत्तमाम् अवक्तारम् अवतोतारम् अवदातारम् अवदातारम् अवानोचामवशिष्यम् अवापश्यात्.